ನಮ್ಮನ್ನ ಈಗ ಸತ್ಯಾದೇವಿ ಅವರು ಜಾಯಿನ್ ಆಗಿದ್ದಾರೆ. ಅವರು ಚಿನ್ನ ಪ್ರೇಮಿ. ಸೊ ಅವ್ರನ್ನೇ ಮಾತಾಡಿಸ್ಬಿಡ್ತೀನಿ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ. ಪ್ರೇಮಿ ಅಂದಾಕ್ಷಣ ಕೇಳೋದು ನೋಡಿ, ಎಷ್ಟಿದೆ ಮೇಡಮ್ ಗ್ರಾಮ್ ಚಿನ್ನ ತಮ್ಮನೇಲಿ ತಮ್ಮ ಹತ್ರ? ಅದೊಂದು ಮಾತ್ರ ಸೀಕ್ರೆಟ್ ಹೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ಎಲ್ಲ ಹೇಳ್ತಾರೆ, ಹೆಣ್ಣದು ವಯಸ್ಸು ಕೇಳಬಾರ್ದು, ಅವಳ ಹತ್ರ ಚಿನ್ನನೂ ಕೇಳಬಾರ್ದು, ಈ ಥರ ಕೆಲವು ಸೀಕ್ರೆಟ್ ಹೌದೌದು ಹೊಸದು ಈ ಥರ ಕೇಳಬಾರ್ದು ಗೊತ್ತಿತ್ತು, ಗ್ರಾಮ್ ಕೇಳಬಾರ್ದು ಅನ್ನೋದು ಈಗಲೇ ಗೊತ್ತಾಗಿದೆ. ಇವತ್ತಿನ ಡೇಟ್ಗೆ ಗ್ರಾಮ್ ನಿಜವಾಗ್ಲೂ ಕೇಳಬಾರ್ದು, ಆ ಥರ ಪರಿಸ್ಥಿತಿ ಇವತ್ತು ಬಂದಿದೆ ನಮ್ಮದು. ಸೊ ಇದ್ರ ಬೇಜಾರು ಏನಾದರೂ ಇದೆಯಾ ಇಷ್ಟೊಂದು ಗ್ರಾಮ್ ಜಾಸ್ತಿ ಆಗಿರೋದಕ್ಕೆ? ಹೌದು ಮೇಡಮ್, ತುಂಬ ಬೇಜಾರಿದೆ. ಯಾಕೆ ಅಂತಂದರೆ ಎಲ್ಲಿ ಹೆಣ್ಮಕ್ಳಿದ್ದಾರೆ, ಯಾರ ಮನೆಯಲ್ಲಿ ಹೆಣ್ಮಕ್ಳು ಇದ್ದಾರೆ, ಸೊ ಇವ್ರದ್ದು ಫ್ಯೂಚರ್ದು ಏನು ಯೋಚನೆ ಇರುತ್ತೆ ಅಂದರೆ ಮದುವೆ ಅನ್ನೋ ಒಂದು ಸಂಭ್ರಮ ಅಂತ ಬಂದಾಗ ಆ ಚಿನ್ನನೇ ಮೇಯ್ನ್ ಪಾತ್ರ ವಹಿಸುತ್ತೆ ಎಲ್ಲ ಇದರಲ್ಲೂ. ಸೊ ಹಾಗಾಗಿ ಏನಾಗುತ್ತೆ, ಸೊ ಈ ಥರ ಆದಾಗ ಏನಾಗುತ್ತೆ, ಪೇರೆಂಟ್ಸ್ಗೆ ಈಗಲಿಂದನೇ ಶುರು ಆಗೋಗ್ಬಿಟ್ಟಿದೆ, ಏನಪ್ಪ ಚಿನ್ನ ಕೊಡಬೇಕೋ ಬೇಡವೋ ಹೆಣ್ಮಕ್ಳಿಗೆ ಅನ್ನೋದಿರುತ್ತೆ. ಸೊ ಈ ಥರ ಒಂದು ಪರಿಸ್ಥಿತಿಯಲ್ಲಿ ಏನಾಗುತ್ತೆ, ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಎಕನಾಮಿ ಎಲ್ಲ ನಾವು ನೋಡೋಕ್ಕೋದ್ರೆ ಒಂದು ಸ್ಯಾಲ್ರಿ ವೈಸ್ ಆಗ್ಬೋದು, ಎಲ್ಲನೂ ಅಷ್ಟಷ್ಟರಲ್ಲೇ ನಮಗಿರುತ್ತೆ, ಜಾಸ್ತಿನೂ ಯಾರೂ ಮಾಡಲ್ಲ, ಏನೂ ಇಲ್ಲ. ಈ ಥರ ಒಂದು ಪರಿಸ್ಥಿತಿ ಇರೋದ್ರಿಂದ ಸೊ ಎಲ್ಲ ಎಲ್ಲಿ ಹೋಗಬೇಕು, ಹೆಂಗೆ ದುಡ್ಡು ತೊಗೊಂಬರ್ಬೇಕು, ಬ್ಲ್ಯಾಕ್ ಮನಿ ಅಂತೂ ಯಾರ ಹತ್ರನೂ ಇರೋದಿಲ್ಲ. ಸೊ ಈ ಥರ ಚಿನ್ನ ಈ ಥರ ಏರ್ಕೊಂಡು ಹೋದಾಗ ಏನಾಗುತ್ತೆ, ಎಲ್ಲ ಪೇರೆಂಟ್ಸ್ಗಳಿಗೂ ಒಂಥರ ಅವ್ರ ಪರಿಸ್ಥಿತಿ ದಿನ ಇದನ್ನು ಏನಪ್ಪ ಮಾಡೋದು, ನಮ್ಮ ಹೆಣ್ಮಕ್ಳಿಗೆ ಹೇಗೆ ಮದುವೆ ಮಾಡೋದನ್ನೋ ಒಂದು ಪ್ರಶ್ನೆ ಕಾಡ್ತಾನೆ ಇರುತ್ತೆ. ಸರ್, ಅಂದರೆ ಹೆಣ್ಮಕ್ಳಿಗೆ ಏನು ಒಂದು ವರ್ಚಸ್ಸು ಜಾಸ್ತಿ ಆಯ್ತಲ್ವಾ? ಯಾವಾಗಲೂ ಕೂಡ ಏನು ಚಿನ್ನಕ್ಕೆ ಇನ್ವೆಸ್ಟ್ ಮಾಡ್ತೀಯ, ಚಿನ್ನ ಅಂತೀಯ ಅಂತ. ಬಟ್ ಈಗ ಹೇಳ್ಬೋದಲ್ಲ, ನೀವು ತಗೊಂಡಿರೋಂಥ ಕಾರ್ ವ್ಯಾಲ್ಯೂ ಡೌನ್ ಆಗಿದೆ, ನನ್ನ ಚಿನ್ನದ ವ್ಯಾಲ್ಯೂ ಹೈ ಆಗಿದೆ, ಬೀರುಳಿಟ್ಟೆ ಅಷ್ಟೊಂದು ಜಾಸ್ತಿ ಲಾಭ ಪಡ್ಕೊಂಡಿದ್ದೀನಿ ಅಂತಾನು ಹೇಳ್ಬೋದು ಅಲ್ವಾ? ಇವಾಗ ನೀವು ಹೇಳಿರೋ ಡೈಲಾಗು ಅವಾಗಿನ ಲೇಡೀಸ್ಗೆ ಚೆನ್ನಾಗಿತ್ತು, ಬಟ್ ಇವತ್ತಿನ ಲೇಡೀಸ್ಗೆ ಈ ಡೈಲಾಗ್ ತುಂಬ ಕಷ್ಟ ಆಗ್ತಕ್ಕೆ, ತೊಗೊಳೋದೇ ಕಷ್ಟ ಆಗಿರೋದ್ರಿಂದ ಈಗ ಆಯ್ತಪ್ಪ ನಿನ್ನ ಕಾರೇ ಬೆಟರು ನಿನ್ನ ಗೋಲ್ಡ್ಗಿಂತ ಅನ್ನೋ ಪರಿಸ್ಥಿತಿ ಇವತ್ತು ಆಗೋಗ್ಬಿಟ್ಟಿದೆ. ಪರ್ಚೇಸ್ ಮಾಡೋದು ತುಂಬ ಕಷ್ಟ ಆಗೋಗ್ಬಿಟ್ಟಿದೆ ಇವಾಗ. ಸರ್, ಅಲ್ಲ, ಗೌರ್ಮೆಂಟ್ ಆಫ್ ಇಂಡಿಯಾ ಏನಾದರೂ ಈ ಇಂಪೋರ್ಟ್ ಡ್ಯೂಟಿ ಅಥವಾ GST ಕಡಿಮೆ ಮಾಡಿದ್ರೆ ಏನಾದರೂ ಚಿನ್ನದ ಬೆಲೆ ಕಡಿಮೆ ಆಗಬಹುದಾ ಬಂಗಾರ ಸರ್? GST ಕಮ್ಮಿ ಇದೆ, ಇನ್ನೂ ಏನಾದರೂ ಮುಂದಿನ ದಿನಗಳಲ್ಲಿ ಕಮ್ಮಿ ಆದರೆ ಎಷ್ಟು ಕಮ್ಮಿ ಆಗುತ್ತೆ? 5% ಕೆಳಗೆ ಇಳಿಸಿದ್ರೆ ಎಷ್ಟಾಗುತ್ತೆ? 5% ಕಮ್ಮಿ ಆಗುತ್ತೆ. ಅದು 30%, 40%, 50%, 150% ಜಾಸ್ತಿ ಆಗಿದೆ ಲಾಸ್ಟ್ ಇಯರಿಂದ ಈ ವರ್ಷಕ್ಕೆ. ಸೊ ಅದು ಏನು ಇದು ಬರ್ತದೆ ಈಗ? ನೀವು GST ಗೌರ್ಮೆಂಟಿಂದ ಏನು ಮಾಡಲಿಕ್ಕಾಗಲ್ಲ. ಗೌರ್ಮೆಂಟಿಂದ ಏನಾಗಿದೆ ಅಂತ ಹೇಳಿದರೆ, ಈಗ ನಮ್ಮಲ್ಲಿ ಅಮೆರಿಕನ್ ಇದು ಬಾಂಡ್ ಇತ್ತು ನಮ್ಮ ಹತ್ರ ಎಲ್ಲ, ಅದು ಗ್ಯಾರಂಟಿ ಬಾಂಡ್ಸ್. ಅದು ಏನಾಗಿದೆ ಅಂತ ಹೇಳಿದ್ರೆ ಇಷ್ಟು ರಿಟರ್ನ್ ಬರ್ತದೆ ಅಂತಿತ್ತಲ್ಲ, ಅದು ನಾವು ಸಿಕ್ಕಾಪಟ್ಟೆ ಡಾಲರ್ನಲ್ಲಿ ಇನ್ವೆಸ್ಟ್ ಮಾಡಿದ್ದೇವೆ ನಮ್ಮ ಕಂಟ್ರಿಯಿಂದ. ಆದರೆ ಅದು ಏನಾಗಿದೆ ಅಂತ ಹೇಳಿದ್ರೆ, ನಮ್ಮದು ಒಂದು ಕಂಟ್ರಿ ಅಲ್ಲ, ಎಲ್ಲ ರಾಷ್ಟ್ರಗಳು, ಜಗತ್ತಿನ ಹೆಚ್ಚಿನ ರಾಷ್ಟ್ರಗಳು, ಭಾರತ ಮುಂದೆ ಇದೆ, ಈ ಡಾಲರನ್ನು ಮಾರಿಬಿಟ್ಟು ಚಿನ್ನ ತಗೊಳ್ತಾ ಇದೆ ಅಂತಾರಾಷ್ಟ್ರೀಯ ಮಟ್ಟದ. ಇದು ಚಿನ್ನದ ಕಥೆ ಆಯಿತು. ಈ ಬೆಳ್ಳಿ ಬಗ್ಗೆ ಯಾರೋ ಹೇಳಿದರೆ, ಈಗ ಬೆಳ್ಳಿ ಬಗ್ಗೆ ಮಾತಾಡೋ ಏನು ಹೇಳಿದ್ರು ಅಂತ ಹೇಳಿದ್ರೆ, ಬೆಳ್ಳಿ ಈ ಒಂದು ಇದರಲ್ಲಿ ಸಮತೋಲನ ಮಾಡ್ಕೊಂಡು ಹೋಗೋದಲ್ಲ. ಅದು ಬೆಳ್ಳಿ ಏನಾಗಿದೆ ಅಂತೇಳಿ, ನಮ್ಮದು EVಗೆ ಬೆಳ್ಳಿ ಬೇಕು, ಅದರಲ್ಲಿ ಕೆಲವೊಂದು ಕಾಂಪೊನೆಂಟ್ಸ್ಗೆ ಬೆಳ್ಳಿ ಬೇಕಾಗುತ್ತೆ, ಇಲೆಕ್ಟ್ರಾನಿಕ್ ವೆಹಿಕಲ್ಗೆ, ಆಮೇಲೆ ನಿಮ್ಮ ಸೋಲಾರ್ ಪ್ಯಾನಲ್ಗೆ ಈಗ ಲೇಟೆಸ್ಟ್ ಇದರ ಪ್ರಕಾರ ಭಾಳ ಸೂಕ್ಷ್ಮವಾಗಿ ಉಪಯೋಗಿಸ್ತಿದ್ದಾರೆ ಬೆಳ್ಳಿ. ಅದನ್ನು ಬೆಳ್ಳಿ ಇಲೆಕ್ಟ್ರಾನಿಕ್ ಇಂಡಸ್ಟ್ರೀಸ್ಗೆ ಬೆಳ್ಳಿ ಬೇಕಾಗಿದೆ. ಬೇರೆ ಬೇರೆ ಥರದಲ್ಲಿ ಬೆಳ್ಳಿ ಇಂಡಸ್ಟ್ರಿಯಲ್ ಯೂಸಿಗೆ ಹೋಗುತ್ತೆ. ಅದು ಈಗ ಜಾಸ್ತಿ ಆಗಿದೆ, ಅಪ್ಲಿಕೇಶನ್ ಜಾಸ್ತಿ ಆಗಿದೆ. ಬ್ಯಾಲೆನ್ಸಿಂಗ್ ಮಾಡ್ತಾ ಹೋಗ್ತಾ ನಮ್ಮಲ್ಲಿರುವಂಥ ಬೆಳ್ಳಿ ಎಷ್ಟು ರಿಸರ್ವ್ ಇದೆಯಾ ಅದ್ರ ಮೇಲೆ ನಾವು ಇಂಪೋರ್ಟ್ ಮಾಡೋದಿದ್ದರೆ ನಮಗೆ ಇಲ್ಲಿ ಡಿಮಾಂಡ್ ಜಾಸ್ತಿ ಆಗುತ್ತೆ. ಡಿಮಾಂಡ್ ಜಾಸ್ತಿ ಆದ ಕೂಡಲೇ ಆಟೋಮೆಟಿಕ್ ಪ್ರೈಸ್ ಜಾಸ್ತಿ ಆಗುತ್ತೆ. ಸೊ ಬೆಳ್ಳಿ ಚಿನ್ನ ಒಂದು ಸಮತೋಲನ ಮಾಡಲಿಕ್ಕೆ ನಮ್ಮಿಂದ ಆಗಲ್ಲ. ಸರ್ಕಾರದ ಕೈಯಲ್ಲಿ ಏನಿಲ್ಲ, ತಗೊಳ್ಬಾರ್ದು ಅಂತ ಹೇಳಿದ್ರೆ ಜನ ರೊಚ್ಚಿದ್ದ, ಅರೆ ನಮ್ಮ ದುಡ್ಡಿನ ನಾವು ತಗೊಳ್ತಿದ್ದೆ, ನೀವು ಸರ್ಕಾರದಲ್ಲಿ ಯಾರು ಹೇಳಿದ್ವಿ, ನೀವು ಬಚ್ಚಿಟ್ಟ ಯಾವುದು ಅಕ್ಕಿ ಧಾನ್ಯಗಳನ್ನು ಬಚ್ಚಿಡಬೇಡಿ ಅಂತ ಹೇಳಿದ್ರೆ ಒಪ್ಕೊಳ್ತೇವೆ. ಚಿನ್ನ ಬಚ್ಚಿಡಬೇಡಿ ಅಂತ ಯಾರು ಹೇಳ್ತಾರೆ? ಯಾರು ಹೇಳಿ? ನಿಮ್ಮ ಕೆಪಾಸಿಟಿ ಇದ್ದರೆ ತಗೊಳ್ತೀರಿ, ಇಲ್ಲ ತಗೊಳ್ಳೋದಿಲ್ಲ. ಆದರೆ ಈ ರಿಸರ್ವ್ ಏನಿದೆಯಾ, ಸೆಕ್ಯೂರಿಟಿ ಏನಿದೆಯಾ, ಅದು ಚಿನ್ನದಲ್ಲಿ ಬರ್ತದೆ. ರಾಷ್ಟ್ರಕ್ಕಿರಲಿ, ಜನಸಾಮಾನ್ಯನಿಗಿರಲಿ. ನಮ್ಮ ಹತ್ರ ಎಷ್ಟು ಗ್ರಾಮ್ ಅಂತ ಈಗ ಕೇಳಿದ್ರಲ್ಲ, ಅವರಿಗೆ ಎಷ್ಟು ಗ್ರಾಮ್ ಚಿನ್ನ ಇದೆ ಅಂತ ಪಬ್ಲಿಕಲ್ಲಿ ಹೇಳಲಿಕ್ಕಾಗಲ್ಲ. 50 ಗ್ರಾಮ್ ಇದೆಯಾ, 1 kg ಇದೆಯಾ, ನಾವು ಹೇಳಲಿಕ್ಕಾಗಲ್ಲ. ಈಗ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಸೇವಿಂಗ್ಸ್ ಇದ್ದರೆ ಸೇವಿಂಗ್ಸ್ ರಿಟರ್ನ್ಸ್ ಇಲ್ಲ. 7%, 7.5% ರಿಟರ್ನ್ ಬರ್ತದೆ. ಅದಕ್ಕೇನು ಮಾಡ್ತೀರಿ? ಈಗ 1 ವರ್ಷಕ್ಕೆ ಇದು 30% ಜಾಸ್ತಿ ಆಗಿದೆ, ನಾನು ತಗೊಂಡು ಇಲ್ಲಿ ಒಳಗೆ ಇಟ್ಟಿರ್ತೇನೆ, ನೆಕ್ಸ್ಟ್ ಒಂದು ಸಮಯದ ಮೇಲೆ ಮಾರಿಬಿಡ್ತೇನೆ ನಾನು, ಅಲ್ವಾ? ಅದು ಸೆಕ್ಯೂರಿಟಿ, ನನ್ನ ಸೆಕ್ಯೂರಿಟಿ. ಸೊ ಚಿನ್ನ ಬೆಲೆ ಡಿಮಾಂಡ್ ಆ್ಯಂಡ್ ಸಪ್ಲೈ ಮೇಲೆ ಇದೆ. ಇಂಡಿಯಾದಲ್ಲಿ ಪ್ರೊಡಕ್ಷನ್ ಆಗೋ ಚಿನ್ನ ಎಷ್ಟಿದೆ, ಅದಕ್ಕಿಂತ ಜಾಸ್ತಿ ಡಿಮಾಂಡ್ ಪಬ್ಲಿಕಲ್ಲಿದೆ. ಸರ್ಕಾರ ಏನು ಮಾಡ್ತದೆ ಈಗ, ಅದ್ರ ಜೊತೆಯಲ್ಲಿ ಸರ್ಕಾರ ಕೂಡ ಏನು ಮಾಡ್ತದೆ, ನಮ್ಮಲ್ಲಿ ರಿಸರ್ವ್ ಏನಿತ್ತಲ್ಲ, ಏನು $700 ಬಿಲಿಯನ್ ಅಂತ ಇತ್ತಲ್ಲ,
ಈಗ ಡಾಲರಿಂದ ರುಪಿ ಕನ್ವರ್ಟ್ ಆಗ್ತಾ ಇದೆ. ಅದನ್ನು ಮಾರಿಬಿಟ್ಟು ಚಿನ್ನದಲ್ಲಿ ತಗೊಳ್ತಾ ಇದ್ದಾರೆ. ಚಿನ್ನ ನಮ್ಮನ್ನು ಸೆಕ್ಯೂರಿಟಿಯಲ್ಲಿ ಇಟ್ಕೊಳ್ತಾರೆ. ಓಕೆ. ಚಿನ್ನ ಈಗ ಡಾಲರ್ ಈಗ ನಾವು ಇದೆಲ್ಲ ಈ ಕಾರಣ ಏನಂದರೆ ಮೂಲಭೂತವಾದ ಕಾರಣ ಏನಂತೇಳಿ ಸೆಂಟರ್ ಆಫ್ ದಿ ಆಲ್ ದೀಸ್ ಥಿಂಗ್ಸ್ ಪ್ರಾಬ್ಲಮಲ್ಲಿ ಜಿಯೋ ಪೊಲಿಟಿಕ್ಸಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಟ್ರಂಪು. ಅದೇ ನನ್ನ ನೆಕ್ಸ್ಟ್ ಪ್ರಶ್ನೆ ಇತ್ತು, ಏನಾದರೂ ಅಮೆರಿಕ ದೊಡ್ಡಣ್ಣ ಟ್ರಂಪ್ ಅವರ ಕೈವಾಡ ಇದೆಯಾ ಇದರಲ್ಲಿ? ಕೈವಾಡ ಏನಿಲ್ಲ, ಈಸ್ ವೆರಿ ರಿಚ್ ಮ್ಯಾನ್. ಅವ್ರ ಹತ್ರ ಚಿನ್ನದೇ ಆಸ್ಥಾನ ಇದೆ, ಚಿನ್ನದೇ ಅವ್ರದ್ದು ಟಾಯ್ಲೆಟ್ ಇದೆ ಅಂತೆ, ಎಲ್ಲ ಚಿನ್ನದೇ ಇದೆ ಅವ್ರದ್ದು. ಅದು ಪ್ರಶ್ನೆ ಅಲ್ಲ. ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ ಚಿನ್ನ ಇರೋದಕ್ಕೆ ಇಲ್ಲ, ಅಮೆರಿಕ ಈಸ್ ಎ ಡೆಟ್ ರಿಡನ್ ಕಂಟ್ರಿ. ನಾವೆಲ್ಲ ಅವರ ಬಾಂಡ್ ಸೆಕ್ಯೂರಿಟಿ ಬಾಂಡಲ್ಲಿ ಇಟ್ಕೊಂಡಿದ್ದೇವಲ್ಲ ಎಲ್ಲ ರಾಷ್ಟ್ರಗಳು. ನಾವು ಎಕ್ಸ್ಪೋರ್ಟ್ ಮಾಡ್ತೇವೆ, ಅಷ್ಟು ಪರ್ಸೆಂಟೇಜ್ ಅಲ್ಲಿ ನಾವು ಸೆಕ್ಯೂರಿಟಿ ಬಾಂಡಲ್ಲಿ ಇಟ್ಕೊಡ್ತೇವೆ, ಬಾಕಿ ನಮ್ಮ ದೇಶಕ್ಕೆ ತರ್ತೇವೆ. ಎಲ್ಲಿ 300 ಬಿಲಿಯನ್ಸ್ ಇತ್ತ, 400 ಬಿಲಿಯನ್ ಆಯಿತು, 500 ಬಿಲಿಯನ್, 700 ಬಿಲಿಯನ್. ಈಗ ಸ್ವಲ್ಪ ವ್ಯತ್ಯಾಸ ಬರ್ತಾ ಇದೆ, 710 ಬಿಲಿಯನ್ ಬಂದಿದೆ. ಸೊ ಈಗ ಜಾಸ್ತಿ ಆಗಿರ್ಬೋದು, ಕಮ್ಮಿ ಆಗ್ಬೋದು. ಆದರೆ ನಾವು ರಿಸರ್ವನ್ನು ಇಟ್ಕೊಳ್ಳೋದಿಲ್ಲ. ಈಗ ರಿಸರ್ವ್ ಏನಾಗಿದೆ ಅಂತ ಡಾಲರ್ ರಿಸರ್ವೇಷನ್. ಆಮೇಲೆ ಈಗ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಟ್ರೇಡಿಂಗ್ ಎಲ್ಲಿಂದ ಬಂದಿದೆ ಅಂತೇಳಿ ನಾವು ಡಾಲರ್ ಟ್ರೇಡಿಂಗ್ ಹೋಗಿ ಇಂಟರ್ನ್ಯಾಷನಲ್ ಟ್ರೇಡಿಂಗಲ್ಲಿ ರುಪಿ ವ್ಯಾಲ್ಯೂ ಟ್ರೇಡಿಂಗ್ ಬಂದುಬಿಟ್ಟಿದ್ದೇವೆ.